ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಗೌತಮಿ ಗೌಡ ಯೂಟ್ಯೂಬ್ ಚಾನಲ್. ಸೊ ನನ್ನ ವೀಡಿಯೋಸ್ಗಳಿಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ ವ್ಲಾಗ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನಾವು 3 days ದಾಂಡೇಲಿ ಪ್ಲಸ್ ಗೋಕರ್ಣ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಇವತ್ತು ಲಾಂಗ್ ವೀಕೆಂಡ್ ಇರೋ ಕಾರಣ ಗುರುವಾರ ಇವತ್ತು ಆ್ಯಕ್ಚುಲಿ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 3 days ಲಾಂಗ್ ವೀಕೆಂಡ್ ಇರೋ ಕಾರಣ ಸೊ ದಾಂಡೇಲಿ ಟ್ರಿಪ್ ಮಾಡ್ತಾಯಿದ್ವಿ. ನನ್ನ ಕಾಲೇಜ್ ಫ್ರೆಂಡ್ಸ್ ಮತ್ತು ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ಹೋಗ್ತಾ ಇದ್ದೀವಿ. ಯಾರ್ಯಾರು ಬರ್ತಾ ಇದ್ದಾರೆ ನನ್ನ ಜೊತೆ ಎಲ್ಲ ತೋರಿಸ್ಕೊಡ್ತೀನಿ. ಸೊ 3 daysಗೆ ಏನೆಲ್ಲ ಪ್ಯಾಕಿಂಗ್ ಆಗಿದೆ ಅಂತ ಗೊತ್ತಿಲ್ಲ, ಅದು ಏನೇನು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ. ಒಂದು ಬ್ಯಾಗ್ ಆ್ಯಂಡ್ ಇದೊಂದು ಬ್ಯಾಗು, 2 ಬ್ಯಾಗ್ ಪ್ಯಾಕ್ ಆಗಿದೆ. ನೋಡೋಣ ಏನೆಲ್ಲ ಮಾಡ್ತೀವಿ 3 days ಎಲ್ಲನೂ ತಿಳಿಸ್ಕೊಡ್ತೀನಿ. ಬಸ್ ಬುಕ್ ಮಾಡಿದ್ವಿ, ಈಗ ಬಸ್ ಇದೆ. ಸೊ ಬೆಳಗ್ಗೆ ನಾವು 7 ಹಂಗೆ ರೀಚ್ ಆಗ್ತೀವಿ. ಇವಾಗ ಹೊರಡಬೇಕು. ಆ್ಯಕ್ಚುಲಿ ಬಸ್ ಇದೆ, ಊಟ ಮಾಡಿಕೊಂಡು ಬಸ್ಸಿಗೆ ಹತ್ತಬೇಕು. ಸೊ ಬಸ್ಸಿಗೆ ಹತ್ತದ ಮೇಲೆ ಬೆಳಗ್ಗೆ 7 o'clock ರೀಚ್ ಆಗ್ತೀನಿ. ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಕೂಡ ಬರ್ತಾ ಇದ್ದಾರೆ. ಸೊ ತುಂಬ ಒಂದು 3 to 4 yearsಯಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ, ಬಟ್ ಸಕ್ಸೆಡ್ ಆಗಿಲ್ಲ. ಇವತ್ತು ನೆರವೇರಿದೆ. ಹೊರಟಿದ್ದೀನಿ, ಕೊಂಡು ಹೋಗ್ತಾ ಇರಿದೆ. ಏನೇನಾಯಿತು ಅಂತೆಲ್ಲ ಹೇಳ್ತೀನಿ. ಇಲ್ಲಿ ಪಿ ಜಿಯಿಂದ ಸ್ಟ್ಯಾಂಡ್ ಹತ್ರ ಬಂದು ನಿಂತ್ಕೊಂಡೆ. ಬಸ್ಸು ಇಲ್ಲೇ ಸ್ಟಾಪ್ ಕೊಡುತ್ತೆ ಅಂತ ಹೇಳಿದರು. ಸೊ ಅಲ್ಲೇ ಬಂದು ನಿಂತ್ಕೊಂಡೆ. ಸೊ ರೇಷ್ಮಾ ಟ್ರಾವೆಲ್ಸ್ ಬುಕ್ ಮಾಡಿದ್ವಿ, ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ಆಗಿತ್ತು. ಸೊ ದಟ್ ನನ್ನ ಲಗೇಜನ್ನ ತೊಗೊತಾ ಇದ್ದಾರೆ ಭವಾನಿ ಮತ್ತು ಗೀತಾ, ನನ್ನ ಬೆಸ್ಟ್ ಫ್ರೆಂಡ್ಸ್. ಅಮ್ಮ ನಮಗೋಸ್ಕರ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಅಂತ ನನ್ನ ಫ್ರೆಂಡ್ಸ್ ಎಲ್ರಿಗೂ ರವೆ ಉಂಡೆ ಅಂದರೆ ಇಷ್ಟ ಅಂತ ಅಂದ್ಬಿಟ್ಟು ರವೆ ಉಂಡೆ ಮಾಡಿಸ್ಕೊಟ್ಟಿದ್ರು. ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದಿದ್ದೆ, ಹಶ್ವಾಗ್ತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಓಪನ್ ಮಾಡಿಕೊಂಡು ಕುತ್ಕೊಂಡು ತಿಂತಾ ಇದ್ದಾರೆ ಆಲ್ರೆಡಿ. ಇನ್ನು 3 members ಬರೋಕ್ಕೆ ಬಾಕಿ ಇದೆ. ವೀಡಿಯೋ ರಾಕಿ ಬರೋದು ಅಂತ ಹೇಳಿದ್ದೆ. ಗೂಬೆ ವೀಡಿಯೋ ಮಾಡಿಲ್ಲ. ಅವನಿಗೆ ಆ್ಯಕ್ಚುಲಿ ಇಷ್ಟ ಇಲ್ಲ ವೀಡಿಯೋ ಮಾಡ್ಕೊಳ್ಳೋದು. ಇನ್ನು 2 ಫ್ರೆಂಡ್ಸು ವೆಯ್ಟ್ ಮಾಡ್ತಾಯಿದ್ರು ದಾಸರಳ್ಳಿಯಲ್ಲಿ. ಸೊ ಬಸ್ಸು ಫ್ಲೇವರ್ ಮೇಲೆ ಹೋಗೋ ಕಾರಣ ನಾಗಸಂದ್ರದಿಂದ ಡೌನಿಗಿದೆಯಲ್ವ, ಸೊ ಆ ಪ್ಲೇಸಲ್ಲಿ ಇರೋಕ್ಕೆ ಕಾಲ್ ಮಾಡಿದ್ವಿ. ಸೊ ಅಲ್ಲಿಗೆ ಹೋಗ್ತಾ ಇದೆ ಬಸ್ಸು. ಮಳೆ ತುಂಬ ಅಂದರೆ ತುಂಬ ಮಳೆ, ತುಂಬ ಟ್ರಾಫಿಕ್ ಕೂಡ ಇತ್ತು. ಸೊ ನಾವು ಅಲ್ಲಿಗೆ ರೀಚ್ ಆಗೋದ್ರೊಳಗೆ 2 hours ಆಯಿತು ನಾವಿರೋ ಕಡೆಯಿಂದ. ಆಲ್ರೆಡಿ ನಮ್ಮ 3 ಜನದ್ದು ಲಗೇಜ್ ಆಲ್ರೆಡಿ 4 ಬ್ಯಾಗ್ ಇದೆ. ಅವ್ರದ್ದು 3 ಜನದ್ದು 3 ಬ್ಯಾಗ್ಸು. ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ಸಾಕಾಗಿ ಫ್ಲಾಪ್ ಆಗಿ, ಇದು ಕೂಡ ಫ್ಲಾಪ್ ಆಗೋ ಥರ ಇತ್ತು. ಬಟ್ ಫೈನಲಿ ಏನೋ ಸಕ್ಸಸ್ ಆಗ್ತಾಯಿದೆ. ತುಂಬ ಖುಷಿಯಾಯಿತು, ತುಂಬ ಎಂಜಾಯ್ ಮಾಡಿದ್ವಿ ನಾವಂತೂ. ಇನ್ನು 2 ನನ್ನ ಬೆಸ್ಟ್ ಫ್ರೆಂಡ್ಸ್ ಬಂದಿಲ್ಲ. ಸೊ ನಾನು ಅವ್ರನ್ನ ತುಂಬ ಮಿಸ್ ಮಾಡಿಕೊಂಡು, ಎಲ್ಲರೂ ಕೂಡ ತುಂಬ ಮಿಸ್ ಮಾಡಿಕೊಂಡ್ರು. ಅವರು ಬಂದಿದ್ದರೆ ಇನ್ನು ತುಂಬ ಎಂಜಾಯ್ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು. ನನ್ನ ಬಡಿ ರಾಜೇಶ್ ಆ್ಯಂಡ್ ಲಿಖಿತ್ ಬರ್ತಾ ಇದ್ದಾರೆ. ಇವನೆಂಜು ನನ್ನ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಸೊ ನಾವು ಊಟ ಏನೂ ಮಾಡಿರಲಿಲ್ಲ, ಊಟ ಮತ್ತು ವಾಟರ್ ಬಾಟಲ್ ಎಲ್ಲನೂ ತೊಗೊಂಡು ಬರ್ತಾ ಇದ್ದಾರೆ. ತುಂಬ ಹೊತ್ತು ವೆಯ್ಟ್ ಮಾಡಿದ್ದಾರೆ. ನಾವು 1 hourಗೆ ಬರ್ತೀವಿ ಅಂತ ಹೇಳಿದ್ವಿ. ಸೊ ಬೇಗನೆ ಬಂದು ಆ ಮಳೇಲಿ ಕಾಯ್ಕೊಂಡು ಕೂತಿದ್ದಾರೆ. ಆಲ್ಮೋಸ್ಟ್ 2 hours ವೆಯ್ಟ್ ಮಾಡಿಸಿದ್ದೀವಿ ಅವರಿಗೆ. ಅವ್ರು ಬಂದಮೇಲೆ ಎಲ್ಲ ಲಗೇಜ್ನು ಒಂದು ಕಡೆ ಪ್ಲೇಸ್ ಮಾಡಿ, ಸ್ವಲ್ಪ ಹೊತ್ತು ಕೂತ್ಕೊಂಡು ಊಟ ಮಾಡಿ, ಸ್ವಲ್ಪ ಹೊತ್ತು ಮಾತಾಡಿ, ಆಮೇಲೆ ಆರಾಮಾಗಿ ಮಲ್ಕೊಂಡು ಬಂದ್ವಿ. ಸೊ ಬೆಳಗ್ಗೆ ಎದ್ದು ನೋಡಿದ್ರೆ ಆಲ್ಮೋಸ್ಟ್ ದಾಂಡೇಲಿ ರೀಚ್ ಆಗಿದ್ವಿ ನಾವು. ಸೊ ವೆದರ್ ಕೂಡ ತುಂಬ ಕೂಲಾಗಿ ಚೆನ್ನಾಗಿದೆ. ಬಟ್ ಮಾರ್ನಿಂಗ್ ಅಲ್ವಾ, ಸ್ವಲ್ಪ ಕೂಲಾಗಿ ಕಾಣಿಸ್ತಾ ಇದೆ. ಮಧ್ಯಾಹ್ನ ಹೋಗ್ತಾ ತುಂಬ ಅಂದರೆ ತುಂಬ ಬಿಸಿಲು, ತುಂಬ ಸೆಕೆ ಆಗುತ್ತೆ. ಫೈನಲಿ ದಾಂಡೇಲಿ ರೀಚ್ ಆದ್ವಿ. ಸೊ ನಮ್ಮ ಲಗೇಜ್ ಎಲ್ಲನೂ ಕೆಳಗಡೆ ಇಳಿಸ್ಕೊತಾ ಇದ್ದೀವಿ.
ಸೊ ಎಲ್ಲನೂ ಇಳಿಸ್ಕೊಂಡಾದಮೇಲೆ ನಾವು ಇಲ್ಲಿಂದ ನಾವು ಮಾಡಿರೋ ರೆಸಾರ್ಟ್ ಹತ್ರ ಹೋಗಬೇಕು. ಸೊ ರೆಸಾರ್ಟ್ ಹತ್ರ ಹೋಗೋಕ್ಕೆ ಯಾವುದಾದ್ರೂ ಗಾಡಿ ನೋಡಬೇಕು. ಒನ್ ಡೇ ಸ್ಟೇ ಆಗೋದಕ್ಕೆ ಅಲ್ಲಿ ರಿವರ್ ಆ್ಯಕ್ಟಿವಿಟೀಸ್ಗಾಗಲಿ ಇಲ್ಲಿಂದ ನಮ್ಮನ್ನು ಅಲ್ಲಿಗೆ ಪಿಕ್ ಮಾಡೋಕ್ಕಾಗಲಿ ಮತ್ತು ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಸೈಟ್ ವಿಸಿಟಿಂಗ್ ಇರುತ್ತೆ, ಅದು ಸೈಟ್ ಸೀಯಿಂಗ್ ಆ್ಯಕ್ಟಿವಿಟೀಸ್ ಎಲ್ಲದಕ್ಕೂ ಕರ್ಕೊಂಡು ಹೋಗೋಕ್ಕಾಗಲಿ ಒಂದು ಗಾಡಿ ಬೇಕಾಗಿತ್ತು. ಮತ್ತು ಮಾರ್ನಿಂಗ್ ಟಿಫನ್ ನಾವು ಹೊರ್ಗಡೆನೇ ಮಾಡ್ಕೊಂಡು ಹೋಗಬೇಕಾಗಿತ್ತು. ಸೊ ದಟ್ ನಾವು ಹೋಗಿ ಟಿಫನ್ನ ತೊಗೊಂಬಂದ್ವಿ 6 ಜನಕ್ಕೂ. ಅಷ್ಟರಲ್ಲಿ ರಾಕೇಶ್ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಮಾತಾಡಿಸ್ಕೊಂಡು, ತುಂಬ ವೆಹಿಕಲ್ಸ್ ಇರುತ್ತೆ, ನೀವು ಬಂದರೂ ಅಷ್ಟೇ ನಾವು ಬಸ್ ಇಳಿದ ತಕ್ಷಣ ತುಂಬ ಆಟೋಗಳು ಬರ್ತವೆ, ಅಲ್ಲಿ ಹೋಗಬೇಡಿ, ಜಾಸ್ತಿ ಅಮೌಂಟ್ ಕೇಳ್ತಾರೆ, ಬಸ್ ಸ್ಟ್ಯಾಂಡಿಗೆ ಹೋಗಿ. ಬಸ್ ಸ್ಟ್ಯಾಂಡಲ್ಲಿ ಇನ್ನೂ ಸೇಮ್ ಅದೇನೆ, ಬಟ್ ಈ ಥರ ಜೀಪ್ ಥರ ಸಿಗಲ್ಲ, ಇದು ನಾರ್ಮಲ್ ಲಗೇಜ್ ಆಟೋಗಳು ಬರ್ತಾವಲ್ಲ ಆ ಥರದ್ದು. ಸೊ ಇದು ನಮಗೆ ಸಿಕ್ತು ಫಾರ್ 2500 ಐ ಗೆಸ್. ಸೊ ಹೊರಟ್ವಿ, ಎಲ್ಲ ಲಗೇಜ್ ಬ್ಯಾಗ್ ಇಟ್ಕೊಂಡು ಒಳ್ಳೆ ಸಾಂಗ್ ಹಾಕ್ಕೊಂಡು ನಮ್ಮ ರೆಸಾರ್ಟ್ ಕಡೆಗೆ ಪಯಣ ಬೆಳೆಸ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾಯಿತ್ತು, ಎಲ್ಲರೂ ನಕ್ಕೊಂಡು ಮಾತಾಡಿಕೊಂಡು ಹೋಗ್ತಾ ಇರೋದು. ಲೈಫ್ ಟೈಮ್ ಮೆಮೊರಿ ಅಂತಲೇ ಹೇಳ್ಬೋದು. ಜಂಗಲ್ ಫಾರೆಸ್ಟ್. ಬಸ್ ಸ್ಟ್ಯಾಂಡಿಂದ ನಮ್ಮ ಜಂಗಲ್ ವೈಬ್ಸ್ ಹೋಮ್ ಸ್ಟೇಗೆ ಇದ್ದಿದ್ದು ಸ್ವಲ್ಪ ಕಿಲೋಮೀಟರ್ಸ್ ಅಷ್ಟೇ, 5 ಕಿಲೋಮೀಟರ್ಸ್. ಫೈನಲಿ ಬಂದ್ವಿ ನಮ್ಮ ರೆಸಾರ್ಟ್ ಹತ್ರ. 11 o'clock ಚೆಕ್-ಇನ್ ಇತ್ತು. ಸೊ ನಾವು ಬಂದ್ವಿ 11 o'clock. ಯಾರು ಚೆಕ್-ಇನ್ ಆಗೋರಿದ್ರು ಅವರೆಲ್ಲ ಬಂದಿದ್ದಾರೆ. ನಾವು ಹೋಗಿ ಎಷ್ಟು ಅಮೌಂಟ್ ಕೊಡಬೇಕು ಅದನ್ನೆಲ್ಲ ಮಾತಾಡಿಕೊಂಡು ಹೋಗಿ ಅವ್ರ ಹತ್ರ ಅಡ್ವಾನ್ಸ್ ಕೊಟ್ಟಿದ್ವಿ. ಇನ್ನು ಮಿಕ್ಕಿದ ಅಮೌಂಟನ್ನು ಕೊಟ್ಬಿಟ್ಟು ಯಾವಾಗ ಯಾವ ಟೈಮಿಂಗ್ಸ್ ಆ್ಯಕ್ಟಿವಿಟೀಸ್ ಇರುತ್ತೆ, ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಈ ರೆಸಾರ್ಟ್ದು ಅಂತೆಲ್ಲ ವಿಚಾರಿಸ್ಕೊಂಡು ಬಂದ್ವಿ. ಬಂದ್ವಿ ರೆಸಾರ್ಟಿಗೆ. ಈಗ ಚೆಕ್-ಇನ್ ಆಗಿದ್ದೀವಿ. ಡಿಸ್ಟರ್ಬ್ ಮಾಡ್ತಾರೆ ಕಣೆ ಇವರು, ಪರವಾಗಿಲ್ಲ ಮಾತಾಡಿ. ಈಗ ಹೋಗ್ತಾ ಇದ್ದೀವಿ ರೂಮ್ ತೋರ್ಸೋಕ್ಕೆ. 6 ಮೆಂಬರ್ಸು, ₹1 ಬಾರ್ಗಿನ್ ಇಲ್ಲ, ಪ್ರೀ ಬುಕ್ಕಿಂಗ್ ಅಂತಾರೆ, ಏನು ಡಿಸ್ಕೌಂಟ್ ಇಲ್ಲ, ಏನಿಲ್ಲ, ಏನು ಮಾಡೋಕ್ಕಾಗುತ್ತೆ ಹೇಳಿ. ಥರ ಇದೆ ನೋಡಿ, ಚೆನ್ನಾಗಿದೆ. ನೋಡಬೇಕು ನೈಟ್ ಯಾವ ಥರ ಇರುತ್ತೆ ಅಂತಲೂ ತೋರಿಸ್ಕೊಡ್ತೀವಿ. ನಮ್ಮ ರೂಮ್ ಬಂದು F2 ಅಂತ ಈ ಥರ ಇದೆ ನೋಡಿ, ಹಟ್ ಥರ ಚೆನ್ನಾಗಿದೆ. ಊಟ 1:30 3 ಗಂಟೆ, ಬಟ್ ಟಿಫನ್ ಇಟ್ಕೊಂಡು ಯಾವಾಗ ಮಾಡೋದಂತ ಪಲಾವ್ ತೊಗೊಂಬಂದಿದ್ದೀವಿ, ತಿನ್ನಬೇಕು ಅಷ್ಟೇ. ಚೆನ್ನಾಗಿದೆ. ಈಗ ನಾವು ಆಫ್ಟರ್ ಲಂಚು ಆ್ಯಕ್ಟಿವಿಟೀಸಿಗೆ ಹೋಗ್ತಾ ಇದ್ದೀವಿ. ಈಗ ಸ್ವಲ್ಪ ರೆಡಿಯಾಗಿ ಫೋಟೋಶೂಟ್ ಮಾಡಿ ಇಂಡೋರ್ ಆ್ಯಕ್ಟಿವಿಟೀಸ್ನ ಆಡೋಣ ಅಂತ. ಈಗ ನೋಡ್ತಾ ಇದ್ದೀರಾ, ಎಲ್ಲ ಲಗೇಜ್ ಎತ್ಕೊಂಡು ರೂಮ್ ಕಡೆ ಹೋಗ್ತಾ ಇದ್ದೀವಿ. ಎನ್ವೈರ್ನಮೆಂಟ್ ತುಂಬ ಚೆನ್ನಾಗಿತ್ತು, ರೆಸಾರ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿನ ಇಂಡೋರ್ ಆ್ಯಕ್ಟಿವಿಟೀಸ್ ಲೈಕ್ ಆರ್ಚರಿ, ಬ್ಯಾಡ್ಮಿಂಟನ್, ವಾಲಿಬಾಲ್, ದೆನ್ ಹೀಗೆ ತುಂಬ ಆ್ಯಕ್ಟಿವಿಟೀಸ್ ಇತ್ತು. ನೈಟ್ ರೈನ್ ಡ್ಯಾನ್ಸ್, ಸ್ವಿಮ್ಮಿಂಗ್, ಮತ್ತು ಫುಡ್ ಕೂಡ 3 ಟೈಮ್ ಫುಡ್ಡು, 1 ಟೈಮ್ ನಾನ್ ವೆಜ್ ಇರುತ್ತೆ, 2 ಟೈಮ್ಸ್ ವೆಜ್. ಸೊ ಅನ್ಲಿಮಿಟೆಡ್, ಎಷ್ಟಾದರೂ ಹಾಕೊಂಡು ತಿನ್ಬೋದು. ಕಾಫಿ ಇರುತ್ತೆ, ಸ್ನ್ಯಾಕ್ಸ್ ಇರುತ್ತೆ, ಫೈರ್ ಕ್ಯಾಂಪ್ ಇರುತ್ತೆ. ತುಂಬ ಚೆನ್ನಾಗಿತ್ತು, ಬಜೆಟ್ ಫ್ರೆಂಡ್ಲಿ ಆಗಿತ್ತು ನಾವು ಮಾಡ್ಕೊಂಡಿರೋವಂಥ ರೆಸಾರ್ಟ್. ಲಗೇಜೆಲ್ಲ ಒಂದು ಕಡೆ ಪ್ಲೇಸ್ ಮಾಡಿ ಎಲ್ಲ ಫ್ರೆಶ್ ಅಪ್ ಆದ್ವಿ. ಕೂತ್ಕೊಂಡು ಟಿಫನ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಒಬ್ಬೊಬ್ಬರಾಗಿ ಸ್ನಾನ ಮುಗಿಸ್ಕೊಂಡು ಬಂದರು. ಸೊ ಎಲ್ಲ ಹೊರಟಿ ಫೋಟೋಶೂಟ್ ಮಾಡೋಕ್ಕೆ ರೆಡಿ ಆದ್ವಿ. ಮುದ್ದು ಮನಸ್ಸುಗಳು ಒಲವಿಂದ ಕಟ್ಟಿಕೊಟ್ಟ ಲೋಕವಿದು ಏನಂದ, ಕಲ್ಮಶ ತುಸು ಇಲ್ಲ, ನಿರ್ಮಲ ಖುಷಿಯಲ್ಲ. ಫೋಟೋಶೂಟ್ ಮುಗಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಲಂಚ್ ಮುಗಿಸ್ಕೊಂಡು
ರಿವರ್ ಆ್ಯಕ್ಟಿವಿಟೀಸ್ ಕಡೆಗೆ ಬಂದ್ವಿ. ಎಲ್ಲ ಆ್ಯಕ್ಟಿವಿಟೀಸ್ನೂ ಆಡಿದ್ವಿ, ಲೈಕ್ ಜಾರ್ಬಿಂಗ್, ಕಯಾಕಿಂಗ್, ಎವ್ರಿ ಗೇಮ್ಸ್ನೂ ಆಡಿದ್ವಿ. ಇದು ಬಂದು ರಿವರ್ ರಾಫ್ಟಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಗೈಡ್ ಮಾತ್ರ ಫುಲ್ ಥ್ರಿಲ್ಲಿಂಗ್ ಆಗಿದ್ರು, ತುಂಬ ಎಂಟರ್ಟೈನ್ಮೆಂಟ್ ಆ್ಯಂಡ್ ಎಲ್ಲನೂ ನೀಟಾಗಿ ಯಾವ್ಯಾವ ಥರ ಗೈಡ್ ಮಾಡಬೇಕು ಎಲ್ಲನೂ ಗೈಡ್ ಮಾಡಿಕೊಟ್ರು. ಫುಲ್ ಜೋಶಲ್ಲಿದ್ವಿ ಎಲ್ಲರೂ. ಯಾವ ಥರ ಎಂಜಾಯ್ ಮಾಡಿದ್ದೀವಿ ಅಂತ ನೋಡಿ. Ready guys? Yes! चलो बोलो काली माता की. Okay, one by one jump ಮಾಡಿ ಒಬ್ಬೊಬ್ರೆ. ಹಾ ಸರ ಆರಾಮಾಗಿ. ಓಕೆ ನೆಕ್ಸ್ಟ್. ಹಾಂ ಮಾಡಿ. ಓಕೆ ಎಸ್ ನೆಕ್ಸ್ಟ್. ಓಕೆ ರಿಲ್ಯಾಕ್ಸ್. ಹಾಂ ನೀವು ಮಾಡ್ತೀರಾ ಮಾಡಿ. ಓಕೆ ನೆಕ್ಸ್ಟ್. ಮಾಡಿ ಹೆಂಗೂ ಮಾಡಿ. ಇಲ್ಲೇ ಸ್ವಿಮ್ಮಿಂಗ್ ಮಾಡ್ಬೋದು, ಕೆಳಗಡೆ ಬಿದ್ದರೆ ಫ್ಲೋಟ್ ಆಗಬೇಕು ಅಲ್ಲಿ ರಾಫ್ಟಿಂಗಲ್ಲಿ. ನೀವು ಹೋಗಂಗಿಲ್ವಲ್ಲ? ತುಂಬ ಭಯ ಆಗ್ತಾಯಿತ್ತು ನೀರಿಗೆ ಬೀಳುವಾಗ. ಸೊ ಸ್ವಿಮ್ಮಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಈಗ ರಿವರ್ ರಾಫ್ಟಿಂಗಿಗೆ ಫುಲ್ ಜೋಶಲ್ಲಿ ಹೋಗ್ತಾ ಇದ್ದೀವಿ. ಸೊ 80 ಫೀಟ್ ಆಳ ಇದೆ ಅಂತ ಹೇಳಿ ಎದುರಿಸಿದ್ರು. ಸೊ ತುಂಬ ಎದುರುಕೊಂಡಿದ್ವಿ, ಬಟ್ ಅದೇ ಜೋಶಲ್ಲಿ ಹೋಗ್ತಾ ಇದ್ದೀವಿ. ಆಲ್ ಆಫ್ ಯು ರೆಡಿ ನೋ ಟ್ರಿಪ್ ಗೈಸ್? ಓಕೆ ಇಲ್ಲಿ ನೋಡಿ ಎಲ್ಲರೂ ಪಾಡಲ್ ಜಾಯಿನ್ ಮಾಡಿ. ಆಲ್ ಆಫ್ ಯು ಜಾಯಿನ್. ಓಕೆ ಎಸ್ ಚಲೋ ಬೋಲೋ ಕಾಲಿ ಮಾತಾ ಕಿ. ಮತ್ತೊಂದು ಸಲ ಕ್ಯಾಕರ್ ಮಾಡ್ಬೋಣ. ಬೋಲೋ ಭಾರತ್ ಮಾತಾ ಕಿ. ಓಕೆ ಆಲ್ ಆಫ್ ಯು ರೆಡಿ ಗೈಸ್? ಎಸ್ ಕಮ್ ಆನ್ ಫಾರ್ವರ್ಡ್ ಲೆಟ್ಸ್ ಗೋ. ಮಾಡಿ ಫಾಸ್ಟ್ ಮಾಡಿ, ಜೋರಾಗಿ ಓಕೆ ಗೆಟ್ ಡೌನ್. ಮುಂದೆ ನೋಡಿ ಫೋಟೋಗ್ರಾಫರಿಗೆ ಮುಂದೆ. ಓಕೆ ಆಲ್ ಗೆಟ್ ಬ್ಯಾಕ್. ಲೈಫ್ ಟೈಮಲ್ಲಿ ಒಂದು ಸರ್ತಿಗಾದ್ರೂ ದಾಂಡೇಲಿಗೆ ವಿತ್ ಫ್ರೆಂಡ್ಸ್ ಜೊತೆ ಬನ್ನಿ, ತುಂಬ ಎಂಜಾಯ್ ಮಾಡ್ತೀರಾ. ತುಂಬ ಎಂಜಾಯ್ ಮಾಡಿದ್ವಿ ನಾವಂತೂ. ಸೊ ಎಲ್ಲ ಆ್ಯಕ್ಟಿವಿಟೀಸ್, ರಿವರ್ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ಬ್ಯಾಕ್ ವಾಟರ್ನ ನೋಡಿಕೊಂಡು ನಾವು ರೆಸಾರ್ಟ್ ಕಡೆ ಹೊರಟ್ವಿ. ಸೊ ಆಲ್ಮೋಸ್ಟ್ 7:30 ಆಗಿತ್ತು. ಆಲ್ರೆಡಿ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಗಿತ್ತು. ರೈನ್ ಡ್ಯಾನ್ಸ್ ಮತ್ತು ಸ್ವಿಮ್ಮಿಂಗ್ ಪೂಲ್ 9ಗೆ ಕ್ಲೋಸ್ ಆಗೋಕ್ಕಿತ್ತು. ಸೊ ದಟ್ ಬೇಗ ಹೋಗಿ ರೈನ್ ಡ್ಯಾನ್ಸ್ ಮಾಡಿ ಸ್ವಿಮ್ಮಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು, ನಾನ್ ವೆಜ್ ಇತ್ತು ನೈಟು. ಸೊ ಊಟ ಮಾಡಿ ಫೈರ್ ಕ್ಯಾಂಪ್ಗೆ ಬಂದ್ವಿ. ಫೈರ್ ಕ್ಯಾಂಪಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಲ್ಲಿಗೆ ಹೋದ್ವಿ ಅಂತ ಎಲ್ಲ ಡೀಟೇಲಾಗಿ ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ. Until then, support my channel. Thank you so much for watching this video. Love you all. Bye bye.